ಪಂಜಾಬ್ ಕಿಂಗ್ಸ್ ಈ IPL ಅಲ್ಲಿ ಎಲ್ಲಾ ತಂಡಕ್ಕೆ ಎಂತ ಹೇಳ್ತಾ ಇರೋದು ಅಂತಂದ್ರೆ ಬೀಟ್ ಅಸ್ ಇಫ್ ಯು ಕ್ಯಾನ್, ತಾಕತ್ತಿದ್ರೆ ನಮ್ಮನ್ನು ಸೋಲಿಸಿ ಅಂತ. ನಮಸ್ಕಾರ ಎಲ್ಲರಿಗೆ, ಸಿದ್ದರಾಮಯ್ಯ ಹತ್ರ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪಂಜಾಬ್ RCB ಏನೋ ಒಂದು ರೆಕಾರ್ಡ್ ಇತ್ತು ಈ IPL ಅಲ್ಲಿ ಸೋಫಾರ್. ಏನಂತಂದ್ರೆ ಹೈಯೆಸ್ಟ್ ರನ್ ಹೊಡೆದಿರೋದು RCB, 250 ರನ್ ಹೊಡೆದಿದ್ರು ಈ IPL ಅಲ್ಲಿ. ಯಾರು ಕೂಡ ಆ ಒಂದು ಗಡಿಯನ್ನು ದಾಟಿರಲಿಲ್ಲ. ಬಟ್ ಇವತ್ತು ಬೌಲಿಂಗ್ ಹಾಕಿದಂತಹ LSG ಫಸ್ಟ್ ಇನ್ನಿಂಗ್ಸಲ್ಲಿ, ಈಗ ನೋಡಿ LSG ಇದು ನಾವು ಏನು ಹೇಳ್ತಿದ್ದೇವೆ ಅಂತಂದರೆ, ಇವರು ಪ್ರತಿ ಮ್ಯಾಚಲ್ಲಿ ಯಾವ ಮ್ಯಾಚಲ್ಲೂ ಕೂಡ 200ಕ್ಕಿಂತ ಜಾಸ್ತಿ ರನ್ ಹೊಡಿಲಿಲ್ಲ ಹಾಗೆ ಹೀಗೆ ಅಂತ. 200ಕ್ಕಿಂತ ಜಾಸ್ತಿ ರನ್ ಹೊಡಿಬೇಕು ಅಂತಿದ್ರೆ ಇವರು ಚೇಸ್ ಮಾಡುವಾಗ 200ಕ್ಕಿಂತ ಜಾಸ್ತಿ ರನ್ ಬಿಟ್ಟು ಕೊಡಬೇಕು. ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಡಿಸೈಡ್ ಮಾಡಿದ್ರು ಅಂತಂದರೆ, ಓಕೆ RCB 250 ರನ್ ಹೊಡೆದಿದ್ದಾರೆ, ನಾವು ಒಪೋನೆಂಟಿಗೆ ಅದಕ್ಕಿಂತ ಜಾಸ್ತಿ ರನ್ ಬಿಟ್ಟು ಕೊಡುವ ಅಂತ 254 ರನ್ ಹೊಡಿಸಿಕೊಂಡದ್ದು. ಆ್ಯಕ್ಚುಲಿ 300 ಹೊಡಿಬಹುದು ಇವತ್ತು ಪಂಜಾಬ್ ಅಂತ ಅನ್ನಿಸ್ತಾ ಇತ್ತು. ದೇವ, ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್, ಡಬಾ 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 ಅಂತ ಇನ್ಸೇನ್ ಹಿಟ್ಟಿಂಗ್ ಇವತ್ತು ಪಂಜಾಬ್ ಇದು. ಆ್ಯಕ್ಚುಲಿ ಪ್ರಭ್ ಸಿಮ್ರನ್ ಸಿಂಗ್ ಅವರು ಫಸ್ಟ್ ಬಾಲ್ ಡಕ್ಔಟ್, ಶಮಿ ಅವರ ಬೌಲಿಂಗಲ್ಲಿ ಫಸ್ಟ್ ಬಾಲ್ ಡಕ್ಔಟ್. ಅದಾದಮೇಲೆ 182 ರನ್ ಪಾರ್ಟ್ನರ್ಶಿಪ್ ಕೊನೋಲಿ ಮತ್ತು ಪ್ರಿಯಾಂಶ್ ಆರ್ಯ. ದೇವರೇ, ಯಾವ್ರೆ ಫಸ್ಟ್ ಏನು ನಾವು 254 ಅಂತೆಲ್ಲ ಅಂದ್ಕೊಳ್ಳೋದಿದ್ರೆ ಫಸ್ಟ್ 6 ಓವರಲ್ಲಿ ಒಂದು 100 ರನ್ ಇಲ್ಲಪ್ಪ, ಫಸ್ಟ್ 6 ಓವರಲ್ಲಿ 63 ರನ್ ನಿಧಾನ, ಅಂದರೆ 10 ರನ್ಸ್ ಪರ್ ಓವರ್ ಹಾಗೆ ಹೋಗ್ತಾ ಇತ್ತು. ಬಟ್ ಅಯ್ಯಪ್ಪ, ಅದಾದಮೇಲೆ ಒಂದು ಹೊಡೆದ್ರು ಮಾರ್ಕ್ರಮ್ ಅವರಿಗೆ ಇವತ್ತು ನಿದ್ದೆ ಬರೋದಿಲ್ಲ. 1 ಓವರಲ್ಲಿ 32 ರನ್ ಹೊಡಿಸ್ಕೊಂಡಿದ್ದಾರೆ. ಇಬ್ಬರಿಗೂ 100 ರನ್ ಹೊಡಿಲಿಕ್ಕಾಗಲಿಲ್ಲ ಅನ್ನೋದೇ ಒಂದು ಅವ್ರಿಗೆ ಇರ್ಬೋದು. ಅಯ್ಯೋ, ನಂಗೆ 100 ಆಗ್ತಿತ್ತಲ್ಲ ಅಂತ. ಕೊನಾಲಿ ಅವರು 46 ಬಾಲ್ಗೆ 87 ರನ್ ಹೊಡೆದು ಔಟ್ ಆದರೆ, ಪ್ರಿಯಾಂಶ್ ಆರ್ಯ ಅವರು ಆಡಿದ್ದು ಕೇವಲ 37 ಬಾಲ್ಗೆ 93 ರನ್. ಇಬ್ಬರು ಲೆಗ್ ಸೈಡ್. ನಾನು ನೋಡಿದಂತೆ ಇವತ್ತಿನ 6ಗಳಲ್ಲಿ ಪಂಜಾಬಿದು ಆಫ್ ಸೈಡ್ 6 ಯಾವುದೋ ಒಂದು ಹೋಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಪೂರ್ತಿ ಲೆಗ್ ಸೈಡ್ ಡಾಬಾ ಡಾಬಾ ಡಾಬಾ, ಅಂದರೆ ಲೆಗ್ ಸೈಡಲ್ಲಿ ಯಾರು ಫೀಲ್ಡರ್ ನಿಂತಿದ್ದಾರಲ್ಲ ಇವತ್ತು ಅವ್ರು ಲಕ್ಕಿ. ಯಾಕಂದರೆ ಅವ್ರಿಗೆ ಜಾಸ್ತಿ ಫೀಲ್ಡಿಂಗ್ ಮಾಡ್ಲಿಕ್ಕಿರಲ್ಲ, ಜಸ್ಟ್ ಒಂದು ಹೀಗೆ ನೋಡಿದ್ರೆ ಸಾಕಿತ್ತು. ಇವತ್ತಿನ ಕೆಲಸ ಅಷ್ಟೇ, ಬಾಲ್ ತಲೆ ಮೇಲೆ ಹೋಗ್ತದೆ, ಹೀಗೆ ನೋಡು ಎಷ್ಟು ಚಂದ ನೋಡ್ತೀವಿ, ಅಷ್ಟು ಒಳ್ಳೆ ಫೋಟೋಗ್ರಾಫ್ ಸಿಗ್ತದೆ, ಪೋರ್ಟ್ರೇಟ್ ಫೋಟೋಗ್ರಾಫ್, ಸೈಡ್ ಆ್ಯಂಗಲ್ ಇದೆಲ್ಲ ಫೋಟೋ ಸಿಗ್ತದೆ ಅಂತ ಹೀಗೆ ಒಂದು ಅಷ್ಟೇ ಕೆಲಸ ಇದ್ದದು. ಇನ್ಸೇನ್ ಹಿಟ್ಟಿಂಗ್. ಮತ್ತು ಇವತ್ತು ದಿಗ್ವಿಜಯ್ ರಾಥಿ ಅವ್ರನ್ನ ತಂಡದಲ್ಲಿ ಇಟ್ಕೊಂಡಿರಲ್ಲ, ಸ್ಪಿನ್ನರ್ ಬದೋನಿ ಮತ್ತು ಮಾರ್ಕ್ರಮ್ ಅವರೇ ಇದ್ದಾರಲ್ಲ, ಸಿದ್ಧಾರ್ಥ್ ಇದ್ರು. ಆ್ಯಂಡ್ ಬೇಕಿದ್ರೆ ಬ್ಯಾಕಪ್ಗೆ ಬದೋನಿ, ಮಾರ್ಕ್ರಮ್ ಇಬ್ಬರು ಸಾರಿ ಓಡಿಸ್ಕೊಂಡಿದ್ದಾರೆ. ಬದೋನಿ ಒಂದೇ ಓವರ್ ಹಾಕಿದ್ರು, 14 ರನ್ ಓಡಿಸ್ಕೊಂಡ್ರು ಅಂದ್ಕೊಳ್ತೇನೆ. ಪ್ರಿನ್ಸ್ ಯಾದವ್ ಬಿಟ್ಟು ಮತ್ತು ಎಲ್ಲರೂ ಸರಿ ಓಡಿಸ್ಕೊಂಡಿದ್ದಾರೆ. ಅಂತಹ ಹೈ ಸ್ಕೋರಿಂಗ್ ಇನ್ನಿಂಗ್ಸಲ್ಲೂ ಕೂಡ ಪ್ರಿನ್ಸ್ ಯಾದವ್ 4 ಓವರ್ಗೆ 24-25 ರನ್ ಅಷ್ಟೇ ಬಿಟ್ಟು ಕೊಟ್ಟದ್ದು. ತಂಡ, ನಿಮ್ಮ ಒಪೋನೆಂಟ್ 254 ಹೊಡೆದಿರುವಾಗ ಒಬ್ಬ ಬೌಲರ್ ರನ್ನ ಬಾಲ್ ಬಿಟ್ಟು ಕೊಟ್ಟಿರೋದು ಇಟ್ಸ್ ಒಳ್ಳೆ ಸಾಧನೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಲೈನ್ ಆ್ಯಂಡ್ ಲೆಂತ್ ವಾಸ್ ಸ್ಪಾಟ್ ಆನ್. ಬಟ್ ಬೇರೆಯವ್ರಿದೆಲ್ಲ ಲೈನು ಇಲ್ಲ, ಲೆಂತ್ ಇಲ್ಲ, ಆಫ್, ಸ್ಪಾಟ್ ಆಫ್. ದೇವ್ರೆ, ಶಮಿ ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ. 4 ಓವರ್ಗೆ 54 ರನ್ ಹೊಡಿಸ್ಕೊಂಡ್ರು. ಮಾರ್ಕ್ರಮ್ ಅವ್ರಿಗೆ ಇನ್ನೊಂದು ಓವರ್ ಕೊಟ್ಟಿದ್ರೆ 60 ರನ್ ಆಗ್ತಿತ್ತ. 32 + 1 28 ರನ್, ಒಟ್ಟು 60 ರನ್ ಬಿಟ್ಟು ಕೊಡ್ತಿದ್ರೆ ಏನೋ. ಆ್ಯಂಡ್ ಲಾಸ್ಟಿಗೆ ಸ್ಟಾಯ್ನಿಸ್ ಮತ್ತು ಶಶಾಂಕ್ ಸಿಂಗ್ ಅವರು ಕೂಡ, ಅಂದರೆ ರನ್ ರೇಟ್ ಬೀಳೋದಾಗಿ ನೋಡಿಕೊಂಡ್ರು. ಇವತ್ತು ಫೇಲ್ ಆದದ್ದು ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸತತ 350 ಹೊಡೆದಿದ್ರು. ಇವತ್ತು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ 254 ಹೊಡೆದ ಮೇಲೆ ಎಲ್ಲಿ ಚೇಸ್ ಮಾಡ್ಲಿಕ್ಕೆ ಆಗ್ತದೆ? ನೋಡಿ LSG ನಾವೇನು ಹೇಳ್ತಿದ್ದೆ, ಈ ಸೀಸನಲ್ಲಿ ಅವರು 200 ರನ್ ಹೊಡಿಲೇ ಇಲ್ಲ ಅಂತ. ಆ ಒಂದು ಆಪಾದನೆಯಿಂದ ಇವತ್ತು ಒಂದು ಹೊರಗೆ ಬಂದಿದ್ದಾರೆ. ಏನಂದ್ರೆ 200 ರನ್ ಹೊಡೆದು 20 ಓವರಿಗೆ ಕರೆಕ್ಟಾಗಿ 200 ರನ್ ಹೋದದ್ದು 5 ವಿಕೆಟ್. ಆದರೆ ಟಾರ್ಗೆಟ್ ಅವರ ಒಂದು, ಅಂದರೆ ಟೂ ಮಚ್ ಫಾರ್ ದೆಮ್. ನಾವು ಅಂದರೆ ಫಸ್ಟ್ ಇನ್ನಿಂಗ್ಸ್ ಆದ ಕೂಡಲೇ ನಂಗೆ ಯಾರು ಮೆಸೇಜ್ ಕೂಡ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ವಿನ್ ಡಿಕ್ಲೇರ್ ಕೊಡೋದು ಒಳ್ಳೆಯದು ಅಂತ ಅಲ್ವಾ? ನಮ್ಗೆ ಆಡುವುದಿಲ್ಲ, ಏನಿವಾಗ ಆಡೋದಿಲ್ಲ, ಏನು ಮಾಡ್ತೀರಿ? 2 ಪಾಯಿಂಟ್ ಕಿತ್ಕೊಳ್ತೀರಾ, 3 ಪಾಯಿಂಟ್ ಕೊಡ್ತೀರಾ, ತಗೊಳ್ಳಿ ಅಂತ. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ನನಗೆ ಖಾತ್ರಿ ಇಲ್ಲ, LSG ಮೇಲೆ ನನಗೆ ಖಾತ್ರಿ ಇಲ್ಲ, ಅವ್ರು ಪ್ಲೇ ಆಫಿಗೆ ಬರುವುದಿಲ್ಲ. ನಾನು ಮೊದಲೇ ಹೇಳಿದ್ದೆ, ಅಂದರೆ IPL ಶುರುವಾಗ ಮುಂಚೆ ಇಂಡಿವಿಜುವಲ್ ಪ್ರಿವ್ಯೂ ಎಲ್ಲ ಹೇಳಿದ್ದೆ, ಇದು ಮಿಸ್ ಆಗಿದೆ ಅಂತ. ಹಾಗೆ ಅನ್ನಿಸ್ತಾ ಇರೋದು. ಮುಖೇಶ್ ಚೌಧರಿ ಒಂದು ಮ್ಯಾಚ್ ವಿನ್ ಮಾಡಿಸಿದ್ರು, ಅದೊಂದು ಯಾರು ಎಕ್ಸ್ಪೆಕ್ಟ್ ಮಾಡೋದಂಥ ರೀತಿಯಲ್ಲಿ ಅವ್ರು ವಿನ್ ಮಾಡಿಸಿದ್ರು. ಬಿಟ್ಟರೆ ಬೇರೆ ಎಲ್ಲ ಮ್ಯಾಚಲ್ಲಿ ಕೂಡ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ನನಗೆ ಖುಷಿ ತಂದಿಲ್ಲ. ಇವತ್ತು ಕೂಡ ಹಾಗೆ ಆದದ್ದು. ಓಪನಿಂಗ್ ಪೇರ್ ಚೇಂಜ್ ಮಾಡಿದರು, ಬದೋನಿ ಮತ್ತು ಮಾರ್ಷ್. ಏನೋ ಚೇಂಜ್ ಮಾಡೋ ಅಂತ, ಎಂಥದ್ದು ಆಗಲಿಲ್ಲ ಅಣ್ಣ.
ಅಂದರೆ ಎಲ್ಲರೂ ಕೂಡ ಡೀಸೆಂಟ್ ಕಾಂಟ್ರಿಬ್ಯೂಷನ್. ಅಲ್ಲಿ ಹೈಯೆಸ್ಟ್ ಸ್ಕೋರೇ 93 ಅಂತಿದ್ರೆ LSGಯಲ್ಲಿ ಹೈಯೆಸ್ಟ್ ಸ್ಕೋರ್ 43. ಪಂತ್ ಅವರು ಆ್ಯಕ್ಚುಲಿ ಒಂದು ಚಂದ ಮಾಡಿ ಆಡಿದ್ದಾರೆ, ಒಳ್ಳೆ ಇಂಟೆಂಟಲ್ಲಿ ಆಡಿದರು. ಅವರು 43 ರನ್ನು, ಮತ್ತು ಮಾರ್ಕ್ರಮ್ 42. ಅವರು ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಬಂದರು. ಬಟ್ ಅವರು ಬಂದಾಗ ಮ್ಯಾಚ್ ಆಲ್ರೆಡಿ ಪಂಜಾಬ್ ವಿನ್ ಆಗಿತ್ತು. ಇವರ ಒಂದು ವ್ಯಾಪ್ತಿಯಿಂದ ಹೊರಗೆ ಹೋಗಿ ಆಗಿತ್ತು, LSG ವ್ಯಾಪ್ತಿಯಿಂದ. ಆ್ಯಂಡ್ ಲಾಸ್ಟ್ 20 ನಿಮಿಷ ದೇವ ಎಂತ ಶಶಾಂಕ್ ಸಿಂಗಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, ಎಷ್ಟು ಕ್ಯಾಚ್ ಬಿಟ್ಟದು ಮಾರ್ರೆ. 3 ಕ್ಯಾಚ್ ಕಂಟಿನ್ಯೂಸ್ 3 ಕ್ಯಾಚ್ ಬಿಟ್ಟರು. ಒಂದು ಸ್ವಲ್ಪ ಟಫ್ ಇತ್ತು ಚಹಲ್ ಅವರ ಬೌಲಿಂಗಲ್ಲಿ, ಇನ್ನೊಂದು ಹರ್ಷದೀಪ್ ಅವರ ಬೌಲಿಂಗಲ್ಲಿ. ಬೌಂಡ್ರಿ ಲೈನಲ್ಲಿ ಇದ್ದಾರೆ, ಅವ್ರಿಗೆ ಎಂತ ಅನಿಸಿದಂತ ಗೊತ್ತಿಲ್ಲ. ಕೈ ಹೀಗೆ ಮಾಡಿದ ಕ್ಯಾಚ್ ಆಗ್ತಾ ಇತ್ತು, ಹೀಗೆ ನೋಡಿದ್ರು ಸುಮ್ಮನೆ ನಿಂತಿದ್ದಾರೆ. ಅದು ತುಂಬ ದೂರ ಸಿಕ್ಸ್ ಹೋಗ್ತದೆ ಅಂತ ನೋಡಿದರೆ ಇವರ ತಲೆ ಮೇಲಿಂದ ಜಸ್ಟ್ ಆ ಕಡೆ ಬಿತ್ತು. ಅವ್ರ ಕೈ ಹೀಗೆ ಮಾಡಿದ್ರೆ ಕ್ಯಾಚ್ ಆಗಿರ್ತಿತ್ತು. ಪಾಂಟಿಂಗಿಗೆಲ್ಲ ಸಿಟ್ಟು ಬಂದಿತ್ತು, ಎಲ್ರಿಗೂ ಸಿಟ್ಟು ಬಂದಿತ್ತು, ಎಂತ ಮಾಡ್ತಿದ್ದಾನೆ ಮಾರ ಅಂತ. ಇನ್ನೊಂದು ಚಾನ್ಸ್ ಸಿಕ್ಕಿದ್ದು ಕ್ಯಾಚ್ ಹಿಡಿಲಿಕ್ಕೆ. ಮಾರ್ಕ್ ರಯಾನ್ಸನ್ ಅವರು ಓವರಲ್ಲಿ ಅಂತ ಅಂದ್ಕೊಳ್ತೀನಿ, ಅಲ್ಲಿ ಕೂಡ ಕ್ಯಾಚ್ ಬಿಟ್ಟರು. 3 ಕ್ಯಾಚ್ ಬಿಟ್ಟಿದ್ದಾರೆ. ಪಾಂಟಿಂಗು ಇವತ್ತು ಅಂದರೆ ವಿಸಿಬಲಿ ಆ್ಯಂಗ್ರಿ ಅಂತ ಹೇಳ್ತಾರಲ್ಲ, ಅದು ಗೊತ್ತಾಗ್ತಾಯಿತ್ತು, ಮುಖದಲ್ಲಿ ವಿಸಿಬಲ್ ಆಗಿತ್ತು. ಅಂದರೆ ಆ ಚ್ಯೂಯಿಂಗಮ್ ತಿನ್ನುವಂಥ ಸ್ಟೈಲಲ್ಲೇ ಗೊತ್ತಾಗಿತ್ತು ಭಯಂಕರ ಸಿಟ್ಟು ಬಂದಿದೆ ಅಂತ. ಆ್ಯಂಡ್ ಇವನ್ ಲಾಸ್ಟ್ ಓವರಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೂಡ ಕ್ಯಾಚ್ ಹಿಡಿಲಿಕ್ಕೆ ಹೋಗಿ ಹಿಡಿದು ಬಿಟ್ಟರು. ಸೊ 4 ಕ್ಯಾಚ್ ಬಿಟ್ಟರು ಲಾಸ್ಟ್ 20 ನಿಮಿಷದಲ್ಲಿ. ಬಟ್ ಸ್ಟಿಲ್ ಏನು ಇವ್ರು ಹೊಡಿಲಿಕ್ಕೆ ಅದು LSG ಹೊಡಿಲಿಕ್ಕೆ ಅದು ಕೇವಲ 200 ರನ್ ಮಾತ್ರ, 54 ರನ್ನಿಂದ ಸೋತಿದ್ದಾರೆ. ಪಂಜಾಬನ್ನು ಸೋಲಿಸಲಿಕ್ಕೆ ಎಲ್ಲ ಟೀಮು 100ಗೆ 100 ಅಲ್ಲ, 100ಗೆ 200% ಎಫರ್ಟ್ ಹಾಕಿದರೆ ಸೋಲಿಸ್ಬೋದು. ದಿಸ್ ಟೀಮ್ ಲುಕ್ಸ್ ಸಾಲಿಡ್. ಉತ್ಪ್ರೇಕ್ಷೆ ಅಲ್ಲ ಆಯಿತಾ, ಅದು ನೀವೆಂತ RCB ಫ್ಯಾನ್ ಆಗಿ ಹೀಗೆ ಮಾತಾಡೋದು. ಫ್ಯಾಕ್ಟ್ ಹೇಳ್ತಾ ಇದ್ದೇನೆ, ನನಗೆ ಇವರ ತಂಡದಲ್ಲಿ ಎಂಥ ಹುಳುಕು ಕಾಣ್ತಾ ಇಲ್ಲಲ್ಲ, ಎಲ್ಲ ಸಾಲಿಡ್. ಜಾಶ್ ಇಂಗ್ಲಿಷ್ ಅವ್ರನ್ನ ಇವರು ರಿಟೈನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅವರು ಅವೈಲೇಬಲ್ ಇಲ್ಲ ಅಂತ ಹೇಳಿದಕ್ಕೆ ರಿಟೈನ್ ಮಾಡಿರಲಿಲ್ಲ. ಈಗ ಅವರನ್ನು ರಿಟೈನ್ ಮಾಡದಿದ್ದದು ಒಳ್ಳೇದಾಯ್ತಾ ಅಂತ. ಕೊನೋಲಿ ಅಂತ ಒಳ್ಳೆ ಪ್ಲೇಯರ್ ಸಿಕ್ಕಿದ್ರಲ್ಲ. ಸಾರ್ಟ್, ದಿಸ್ ಟೀಮ್ ಇಸ್ ಸೂಪರ್ ಸಾರ್ಟ್. ನೋಡೋ ಈಗ RCB ಮತ್ತು ಪಂಜಾಬ್ ಅವರ ಮುಖಾಮುಖಿ ಆದಾಗ ಯಾವ ಥರ ಮ್ಯಾಚ್ ಇರ್ಬೋದು ಅಂತ ನಾನು ನೋಡ್ಲಿಕ್ಕೆ ಕಾಯ್ತಾ ಇದ್ದೇನೆ. ಬಟ್ ಪಂಜಾಬ್ ಅಂತೂ ಶೂರ್ ಶಾಟ್ ಪ್ಲೇ ಆಫಿಗೆ ಹೋಗ್ತದೆ. ಪ್ಲೇ ಆಫಿಗೆ ಇವರು ಹೋಗೋದಿದ್ರೆ ಇಲ್ಲ ಬೇಡ, ನಾನು ಅದೆಲ್ಲ ಮತ್ತೆ ಹೇಳಲಿಕ್ಕೆಲ್ಲ ಹೋಗೋದಿಲ್ಲ, ಅರ್ಧ ಮೀಸೆ ಬೋಳಿಸ್ತೇನೆ ಅದು ಇದು ಇಲ್ಲ, ನೋ. ಇವರು ಪ್ಲೇ ಆಫಿಗೆ ಹೋಗ್ತಾರೆ. ಹಾರ್ಟಿಕ್ ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್, ಸೂಪರಾಗಿ ಆಡಿದ್ರಿ. ಆ್ಯಂಡ್ LSG ಜಾಸ್ತಿ ಮಾತಾಡಲಿಕ್ಕಿಲ್ಲ ಅಣ್ಣ ನನಗೆ ನಿಮ್ಮ ಬಗ್ಗೆ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಯಾರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಲಿಲ್ಲ. ಸುಮಾರು ಜನ ಪ್ರೆಡಿಕ್ಟ್ ಮಾಡಿದರೆ ಆಗೋದಿಲ್ಲ, ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಪ್ರೆಡಿಕ್ಟ್ ಮಾಡೋದು, ಮೆಸೇಜ್ ಹಾಕೋದು, ಬ್ರೋ 254 ಅಂತ ಕಮೆಂಟ್ ಸೆಕ್ಷನಲ್ಲಿ. ಮ್ಯಾಚ್ ಮುಗಿದ ಮೇಲೆ ಪ್ರೆಡಿಕ್ಟ್ ಮಾಡಿ ಆಯಿತಾ. ನಾನು ಹೇಳ್ತೇನೆ, ಯಾರು ಒಬ್ಬರು 251 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ, ರಜನೀಶ್ ಹೆಗಡೆ ಅಂತ. ಇವರು 251 ಅಂತ ಪ್ರೆಡಿಕ್ಟ್ ಮಾಡಿದರು. ಕ್ಲೋಸ್ 254ಕ್ಕೆ ಕ್ಲೋಸ್ ಇರುವಂಥ ಸ್ಕೋರು ಇವ್ರದ್ದು. ಕಂಗ್ರ್ಯಾಚುಲೇಷನ್ಸ್, ಕರೆಕ್ಟಾಗಿ ಗೆಸ್ ಮಾಡಿದ್ದಕ್ಕೆ, ಆಲ್ಮೋಸ್ಟ್ ಕರೆಕ್ಟಾಗಿ ಗೆಸ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಎಸ್, ನಾಳೆ ಬೆಳಿಗ್ಗೆ ಒಂದು ವಿಡಿಯೋ ಬರ್ತದೆ, ಯಾವುದು ರಾಜಸ್ಥಾನ್ ಸತತ 2 ಮ್ಯಾಚ್ ಸೋತರು. ಅದೆಲ್ಲದಕ್ಕಿಂತ ಮಿಗಿಲಾಗಿ KKR ಫಸ್ಟ್ ಟೈಮ್ ಈ IPL ಅಲ್ಲಿ ವಿಕ್ಟ್ರಿ ಸಿಕ್ಕಿದ್ದು, ಅದರದ್ದು ವಿಡಿಯೋ ಇವತ್ತು ಮಧ್ಯಾಹ್ನದ ಮ್ಯಾಚ್ ಆಗಿತ್ತು, ಅದರದ್ದು ವಿಡಿಯೋ ನಾಳೆ ಬೆಳಿಗ್ಗೆ ಬರ್ತದೆ. ಸರಿಯಾಗಿದೆ, ಬರುವ ನಮಸ್ಕಾರ.